ಏನವ ನಂದು ಎಕ್ಸಾಮ್ ಅದ ಓದ್ಕೋಬೇಕು. ಯಾವಾಗ ನೋಡಿದ್ರೆ ಓದ್ತಾನೆ ಇರ್ತಿ. ಓದ್ಕೊಂತ ಕುಂದ್ರ ನಿಂಗೆ ಯಾರು ಬೇಡ ಅಂದ್ರ ಒಂದು ಕೆಲಸ ಮಾಡಬೇಡ ಅಂತ ಐತನ್ಲೆ. ಒಂಚೂರು ಇವ್ರು ಯಾರ್ಯಾವ ಭಯ ಬರೋದ್ರ ಗಿರ್ಜಿಯರ್ ಇತ್ತಲಾಗ ಹುಂಚಿಕಾಯಿ ಮರದಾಗ ಹುಂಚಿಕಾಯಿ ಆಗ್ಯಾವ ನೋಡು ಚಲೋ. ಒಂದು ಇಟ್ಟು ಹರ್ಕೊಂಬಾರ ಮಗಳ. ಹರ್ಕೊಂಬಂದೆ ಅಂದ್ರೆ ಒಂಚೂರು ಅವನ್ನ ಹುಂಚಿ ಟಕ್ಕರ ಮಾಡ್ತೇನೆ. ನಿಮ್ಮ ಅಕ್ಕ ಕೊಟ್ಟಿಲ್ಲ ಲಾಲ್ ಕೊಟ್ಟು ಕಾಸಕ್ಕೆ ಬರ್ತೈತಿ. ಆಯ್ತು ಹರ್ಕೊಂಬರ್ತೇನೆ. ಸಂಜೆ ಮುಂದೆ ಓಕೆ ಈಗ ಬೇಡ. ಏನು ಸಂಜೆ ಮುಂದೆ ಹಸಿರು ಗಿಡದಾಗ ಕೈ ಇಡಬಾರ್ದು. ಅದು ಸಂಜೆ ಮುಂದೆ ಹುಂಚಿಕಾಯಿ ಮರದಾಗ ಬೇಡವ. ಇವಾಗ ಗಾಳಿ ಪಾಳಿ ಎದ್ದಾವ ಯಾವರ ಸುಡ್ಗಾಡತ್ತಾಗ ಯಾವರ ಎದ್ದಂತ ಹೇಳಿ ಎದಕ್ ಬೇಕಾಗೈತಿ. ಈಗ ಹೋಗಿ ಮಧ್ಯಾಹ್ನ ಗಡಿಸಿ ಆಕಿ ಗಿರ್ಜಿರ್ತಾಳ. ಆಕಿಗೆ ಹೇಳಿ ಒಂದು ಗಳ ತಗೊಂಡೆ ಬಡಿಸಿ ತಗೊಂಬರುವಂತ ಹೋಗು. ಅವ ನಂದು ಓದ್ಕೊಳ್ಳೋದೈತಿ. ನನ್ನ ತಲೆಯಾಗಿರೋದ ಬೇರೆ. ಸುಮ್ಮನಿರವ ನೀನು. ಅದೇಂತ ಓದ್ತೀಯ? ಓದುವಂತಿ ಹೋಗ್ಬಿಟ್ಟು ಹರ್ಕೊಂಬಂದು ಕೊಟ್ಬಿಡು. ನನಗಾಗಲ್ಲವ ಹೋಗಕ್ಕೆ. ನೀ ಬೇಕಾರ್ದಮ್ಮ ಇದು ಮಾಡ್ತೀಯಲ್ಲ ಒಂದು ತಂದು ನೀನ ತೊಂಬ್ರಿಗೆ ಹೋಗು ಅಡ್ಡಾಡ್ಕೊಂತ. ಹೌದು ನೀ ಹೆಂಗಿದ್ರು ಮಾತು ಅಕ್ಕವ್ ನೀನು ತಂದಾಗ ಹಾಕತಿ. ಅಮ್ಮನ ಮನೆಯಾಗಿಲ್ಲ ನಾ ಓದ್ಕೋತೀನಿ ಬಾಗ್ಲ ಹಾಕೋತೀನಿ ಬೇಕಾದ್ರೆ ಮುಂದೆ ಮಾಡ್ಕೋತೀನಿ. ಅಪ್ಪನು ಹೊಲಕ್ಕೆ ಹೋಗೈತಿ. ನೀ ಹೋಗಿ ಸೀದಾ ಹೋಗಿ ಎಷ್ಟೊತ್ತರ ಮಾತಾಡ್ಕೊಂಡು ಕುಂದ್ರು ಅಷ್ಟು ಹುಂಚಿಕಾಯಿ ಹರ್ಕೊಂಡು ಬಂದು ಏನು ಆಮೇಲೆ ಹುಂಚಿ ಕಟ್ಟರ ಮಾಡು ಟಕ್ಕರ ಮಾಡು. ನನಗದೆಲ್ಲ ಬೇಡ. ಸುಮ್ಮನೆ ತಲೆ ತಿಂತೀಯ ತಗ. ಇದೇನು ಮಕ್ಕಳ ಏನೋ ಒಂದು ಕೆಲಸ ಕೇಳೋದಿಲ್ಲ ಒಂದು ಬಗ್ಸಿ ಕೇಳೋದಿಲ್ಲ ತಗ. ಆಯ್ತು ಹೋಗ್ಕಲಿ ಮಾಡಿಂದ ತಿನ್ನಕ್ ಬಾ. ಅವಾಗೈತಿ ನನಗೆ ಮಾಡಿಡ್ತೇನಿ. ನಾಳೆ ಬಸ್ಕೊಕ್ಕಿಯಲ್ಲ ದೌಡೊಯ್ದು ನಿಮ್ಮ ಅಕ್ಕನ ಮನೆಗೆ ಕೊಟ್ಟು ಹೋಗು. ಹೊಟ್ಟಿಲ್ಲದಾಳ ಪಾಪ ತಿಂತತಿ. ಓ ಅದನ್ನ ಬೇರೆ ಕೊಡಕ್ಕೆ ಹೋಗ್ಬೇಕನು? ಆಯ್ತು ಹಂಗಾರೆ ನಾಳೆ ಬೆಳಗ್ಗೆ ಸ್ವಲ್ಪ ಇದು ನಾನು ಹಂಗಾರೆ ಬೆಳಗ್ಗೆ ಎಷ್ಟು 10 ಬಸ್ಸಿಗೆ ಹೋಗ್ಬಿಡ್ತೇನೆ. ಮತ್ತು ಅವ್ರ ಮನೆಗೆ ಹೋಗಿ ಕೊಟ್ಟು ಆಮೇಲೆ ಕಾಲೇಜಿಗೆ ಹೋಗ್ಬೇಕಲ್ಲ ಅದಕ್ಕೆ ಸ್ವಲ್ಪ ದೌಡ್ ಹೋಗ್ಬಿಡ್ತೇನೆ ನೋಡು. ಹಂಗೆ ಮಾಡು. ಇನ್ನೇಸದವು ಪರೀಕ್ಷೆ? ಇನ್ನು 3 ಅದಾವು ನೋಡು. ಒಂದು ಕೆಲಸ ಹಚ್ಚಿಲ್ಲ, ಒಂದು ಬಗ್ಸಿ ಹಚ್ಚಿಲ್ಲ, ಬಾಂಡೆ ನಾನು ತಿಕ್ಕೊಂಡೇನಿ, ಅರ್ಬಿ ನಾನು ಒಕ್ಕೊಂಡೇನಿ, ಕಸ ಕಲ್ಲು ಮನೆ ಅಂದು ಯಾವ ಕೆಲಸನೂ ಹಚ್ಚಿಲ್ಲ. ಅದು ಎಷ್ಟು ಮಾರ್ಕಸ್ ತೆಗಿತಿ ನಾನು ನೋಡ್ತೇನೆ. ಏನಾರ ಚಂದಾಗಿ ಮಾರ್ಕಸ್ ತೆಗಿಲಿಲ್ಲ ಅವಾಗೈತಿ ನಿನಗೆ ಸೀದಾ ಲಗ್ನಾನ. ಆಯ್ತಾಯ್ತು ನೋಡುವಂತೆ. ಈಗ ಹೋಗು. ನಾವು ಸಾಲಿಗೆ ಹೋಗ್ಬೇಕಾದ್ರೆ ಮನೆಯಾಗ ಏನು ಕೆಲಸ ಹೇಳಿದ್ರು ಎಲ್ಲ ಮಾಡ್ತಿದ್ವಿ. ಅಯ್ಯವ್ವ ನಿಮ್ಮ ಸಾಲಿನೇ ಬೇರೆ ನಮ್ದ ಬೇರೆ ತಗೋ. ನೀವು ನಮ್ಮಷ್ಟು ಓದ್ತಿದ್ರೆ ನಮ್ಮಷ್ಟು ಬುಕ್ ಇದ್ವಾ ನಿಮಗೆ? ಅಯ್ಯೋ ನಿನ್ನ ಸಾಲಿದೆ ಹೇಳ್ತೇಳಿ. ನೀವು ಹೋಗಿದ್ದೆ 3ನೇತ್ತ ಕೆಲಸ ಮಾಡ್ತಿದ್ಲಂತ ಅಡ್ನಾಡಿ. ಅವಾಗಿನ 3ನೇ ಕ್ಲಾಸು ಈಗಿನ 6ನೇ ಕ್ಲಾಸಿಗೆ ಸಮ ಗೊತ್ತೈತೇನು? ಒಂದು ಲೆಕ್ಕ ಕೇಳಿದ್ರೆ ಪಟಕ್ನ ಉತ್ತರ ಹೇಳಕ್ ಬರೋದಿಲ್ಲ ನಿಮ್ಗೆ. ಆ ಫೋನ್ ತಗೋದು ಲೆಕ್ಕ ಮಾಡಿ ಈ ಫೋನ್ ತಗೋದು ಲೆಕ್ಕ ಮಾಡಿ ಹೇಳ್ತೀರಿ. ಪಟ್ 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 ಬಾಯಿ ಮಾತ್ನಾಗ ಲೆಕ್ಕ ಉತ್ತರ ಹೇಳ್ತಿದ್ವಿ ನಾವು. ಈಗೂ 15 20 ಹೆಂಗ 30 40 ಹೆಂಗ ಅಂದ್ರೆ ಇವು ನಿಮ್ಮ ಅಪ್ಪ ಹೇಳ್ತಾನೆ. ಹೋಗಿ ಕೇಳೋದು. ನೀನು ಕೂಡಿಸಿ ಕೇಳಿದ್ರೆ ಒಮ್ಮೆ ಹೇಳಕ್ ಬರೋದಿಲ್ಲ. ನನಗೆ ಹೇಳ್ತಾಳೆ ಅದು ಕರೆ. ಆದರೂ ನಮ್ಮಪ್ಪ ಎಂತೆಂಥ ಲೆಕ್ಕ ಪಟ್ 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 ಹೇಳ್ತಾನೆ. ನಮಗೆ ಬರಲ್ಲ. ಏನಪ್ಪ ನಿಜ. ನಮ್ಮ ಶೆಲುಡಿ ಒಳಗೆ ನಮ್ಮ ಅಜ್ಜ ಇದ್ದ ತೀರ್ಕೊಂಡಾರೀಗ. ನಮ್ಮ ಅಜ್ಜನೂ ಹಂಗೆ ಶೆಲುಡಿ ಅಜ್ಜ ಎಷ್ಟು ಎಂತೆಂಥ 50 100 ಎಷ್ಟು 300 ಇದು 70 ಎಷ್ಟು ಹಿಂಗೆ ಪಟ್ ಪಟ್ ಹಿಂಗೆ ಕೇಳ್ತಿದ್ದಂಗೆ ಹಂಗೆ ಟಕ್ 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 ಲೆಕ್ಕದ್ದು ಹೇಳ್ತಿದ್ರಪ್ಪ ಕೂಡಿಸಿ. ನಾವು ಹಿಂಗೆ ವಿಚಾರ ಮಾಡ್ಬೇಕು. ಹಿಂಗೆ ಬಳ್ಳಿಲೆ ಲೆಕ್ಕ ಹಾಕಿ ಒಂದು ಸ್ವಲ್ಪ ಹಿಂಗೆ ಚಿನಿ ಮಾಡಿ ಹೇಳ್ತೀವಿ. ಅವು ಕಲ್ತಿದ್ದೆ 6ನೇತ್ತ SLC 7ನೇತ್ತ ಮ್ಯಾಟ್ರಿಕ್ ಪಾಸ್ ಆದ್ರೆ ದೊಡ್ಡಿದು ಅಂತಿದ್ರು. ಅಷ್ಟು ಕಲ್ತೀವಿ ಅಷ್ಟು ಶಾಣೆ ಇದ್ರು ಅವರು. ಅಮ್ಮ ಇದನ್ನ ಹಾಕೋರಿ ಕಿವಿಗೆ ಮಷೀನು, ಕಿವಿ ಕೇಳಿಸ್ತತಿ. ಒಳ್ಳೆ ಕೆಲಸ ಮಾಡಿದ್ರಿ ತಂದೆ. ಅಯ್ಯೋ ತಲೆ ತಿಂತಿತ್ತು ನಮ್ಮ ಅಜ್ಜಿ ನಂದಂತರು. ನಾವು ಅಲ್ಲೇಪ್ಪ ಅರವಿಂದ ಅದನ್ನೆಲ್ಲ ಹಾಕೊಳಕ ಗಾಯಪ್ಪ ಕಿವ್ಯಾಗ ಒಂದು ನಮನಿ ಹುಳ ಬಿಟ್ಟಂಗಕತಿ. ಕೋರಿ ಹುಳ ಗುಳು 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 ಅಂತ ಓಲೆಪ್ಪ ನಾನು. ಏ ಪುಣ್ಯತೀತಿ ಹಾಕೋರಯ್ಯವ ತಾಯಿ. ಮನ್ಯಾಗ ಯಾರಿಗೆ ನೆಮ್ಮದಿಯಾಗಿ ಇರಕ್ಕಾಗೋಲ್ತು. ಒಟ 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 ಅಂತಿ. ನನಗಂತರೂ ಹೊತ್ತಾಗ ಏನು ನನ್ನ ಜನ್ಮ ತಿಂದು ಜಿರ್ಗಿ ಹರಿತಿ ಒಂದು ಅಳತಿ. ನೆಮ್ಮದಿಯಾಗಿ ಇರಕ್ಕಾಗೋಲ್ದು. ಇವತ್ತು ನಾಳೆ ಊರಿಗೆ ಹೋಗ್ಲೇನ ಅಂತ ನಾ ವಿಚಾರ ಮಾಡಕತ್ತೀನಿ. ಇನ್ನೂ ಕಿವಿಗೆ ಹಾಕೊಳಕ್ ಒಲ್ಲೆ ಅಂತೀಯಲ್ಲ ಹಾಕೋರಯ್ಯವ. ಏನ ಅಂತೀಯಲ್ಲ ಚಮೇಲಿ? ಒಂದು ಸುಮ್ಮನೆ ಓದಾಡಕತ್ತಿ. ಊರ್ಗೋಕ್ಯಾ? ಹೋಯ್ ಬಾ. ಇಲ್ಲಿದ್ದಾರೆ ಏನು ಮಾಡ್ತಿ? ಬಟ್ಟಲು ತುಂಬ ಗೋಡಂಬಿ ಹುರ್ಕೊಂಡು ತಿನ್ನೋದು ಒಂದೇ ಕೆಲಸ. ನಾನು ಬಂದಾಗಿಂದ ನೋಡ್ತಾನೆ ಅದಿ ಕರ ಹೊರಿ ಹೊಲ್ ಮೈತ್ ಅಂತೇಳಿ ಹಂಗೆ ಒಂದ ಸಮಯ ಮೇದ ಮೇಯಾಕತ್ತೀವ. ಬಾಯಿಗೆ ಏಟ್ರ ಪುರ್ಸತ್ ಕೊಟ್ಟಿಯೇ? ನೋಡ್ ಪಾರ್ವತಿ ನೋಡಿ ಹೆಂಗ್ ಮಾತಾಡ್ತಾಳೆ ನಮ್ಮ. ಅಲ್ಲ ಅಮ್ಮ ಹಾಕೋರಿ ಅದನ್ನ ಕಿವಿಗೆ. ಕಿವಿ ನಮ್ಮಂಗ ನಿಮ್ದು ಕೇಳ್ಸಕ್ ನಿಂದಿರ್ತೈತಿ. ಒಲ್ಲೆ ಬಿಡ ಪಾರ್ವತಿ ಒಲ್ಲೆವ. ನಾನು ಅದನ್ನ ಹಾಕೊಂಡೆ ಅಂದ್ರಿಂದ ನನ್ನ ಕಿವಿಯಾಗ ಒಂಥರ ಗುಳುಗುಳು ಅಂತೈತಿ. ಅದು ಅಲ್ಲದೆ ನೋಡಿದ್ರಿಗೆಲ್ಲ ಈ ಮುದುಕಿ ಕೆಪ್ಪೆ ಅನ್ನೋದು ಗೊತ್ತಾಗ್ಬಿಡ್ತೈತವ. ನನಗೆ ಮತ್ತೆ ಕೆಪ್ಪೆ ಅಂದ್ರೆ ಅಸಹ್ಯ ಆಗತ್ತೆ. ಅದಕ್ಕೆ ಮತ್ತೆ ನನ್ನ ಕೆಪ್ಪೆ ಅಂತ ತಿಳ್ಕೊಳಂಗಿಲ್ಲನ. ಏನು ಲಾಜಿಕಪ್ಪ? ಕೆಪ್ಪೆ ಅನ್ಲಾರ್ದ ಮತ್ತೇನ ಇಂಜಿನಿಯರು ಡಾಕ್ಟ್ರು ಅನ್ಬೇಕನು? ಹಂಗಾರೆ ನಾ ಹೋಗ್ಬರ್ತೇನವ. ಏನು ಮನ್ಯಾಗಲ್ಲಿ ಸುಮಾರು ಕೆಲಸ ಅದಾವು. ಮತ್ತು ಮನೇನು ಬಿಟ್ಟು ಬಂದು 3-4 ದಿನ ಆಯ್ತು. ನೀನು ಮಣ್ಣು ಅಲ್ಲೇ ಹೋಗಿ ಹೆಂಡತಿ ಮನ್ಯಾಗ ಅದನ್ನ ಅದಕ್ಕೆ ಬರಲೇ ಹೋಗ್ಬಾ. ಹುಷಾರು ನೋಡಂಗಾರ. ಹೊಸ್ತಾಗಿ ಲಗ್ನ ಆಗಿದ್ದು ಗಂಡ ಹೆಂಡತಿ ಎಲ್ಲರೂ ಹೊರಗೆ ಹೋಗ್ಬೇಕು ಬರಬೇಡ. ಹೊಸ್ತಾಗಿ ಲಗ್ನ ಆಗಿದ್ದ ಯೋ ಬಿಡವ. ಅವ್ರಿಗೂ 2ನೇದು ಮದ್ವಿ ನನಗೂ 2ನೇ ಮದ್ವಿ. ಇನ್ನೇನು ಹೊರಗೆ ಹೋಗಿ ಹುಡುಗಿ 2ನೇದಂದ್ರು ಏನು ನಿನ್ನ ಗಣ್ಣು ಅದಾನ? ನಾವು ನಿಂತಿನೋ ಅದಾಳ ಸತ್ತು ಹೋಗಿಲ್ಲ ಸುಳ್ಗಾಡ್ ಸೇರಿಲ್ಲ. ಹೊಸ್ತಾಗಿ ಜೀವನ ಶುರು ಮಾಡಾಕತ್ತೀರಿ. 2ನೇದಾದ್ರೇನು 3ನೇದಾದ್ರೇನು? ಆ ಹುಡುಗಿ ಬಿಟ್ಟು ಎಲ್ಲರ ಹೋಗಿ ಬರ್ರಿ ಗಂಡ ಹೆಂಡತಿ. ಮತ್ತು ಅದನ್ನು ತೊಡಸ್ಕೊಂಡು ಹೋಗಿದ್ದೀರಿ. ಕೇಳಿ ನೋಡ್ತೀನಿ. ಬಂದ್ರೆ ಚಲೋ ಇಲ್ಲ ಅಂದ್ರೆ ಇಲ್ಲ. ನನಗೇನು ಅವ್ರು ಬರಲ್ಲ ಅನ್ನಿಸ್ತೈತಿ. ಅವರು ಕೆಲಸದ ಬಿಡವ ಸುಟಿ ಇಲ್ಲ. ಹೋಲ್ ಬಿಡ. ಆಯ್ತು ನೀವು ಹೋಗ್ಬಾವಿ ಹಂಗಾರೆ. ಹೋಗ್ಬರ್ತೀನಿ. ಏನೋ ಎಲ್ಲ ಪೂರ ಬಿಟ್ಕೊಟ್ಟು ಕುಂದ್ರಬೇಡ. ಒಂದು ಸ್ವಲ್ಪ ಬಾಳೆದ ಕಡೆ ಲಕ್ಷ್ಯ ಕೊಡು. ವಿಚಾರ ಮಾಡು.
ಏನೋ ಎಲ್ಲ ಮಗಳಿಗೆ ಅದು ಇದು ಅಂತ ಏನಾರ ಮಾಡಕತ್ರಿ ಯಾಕನ್ನು ಆಯ್ತವ ನೀ ಅನ್ಕೊಂಡಂಗೆ ಏನಿಲ್ಲ ನಂಗೆ ರಿಲ್ಯಾಕ್ಸ್ ಆಗಿ ಇರಾಕ್ ಬಿಡು. ಆಟೋ ಬಂತ್ರಿ, ಆಟೋ ಬಂತನ್ರಿ? ಆಯ್ತು ರೀ ಬರ್ತೇವ್ರಿ. ಬರ್ತೀನವಾ ಹುಷಾರ್ ಬೇ, ಮನೆಗೆ ಹೋಗಿ ಮುಟ್ಟಿನ ಫೋನ್ ಹಚ್ಚ. ಅಲ್ಲ ನಮ್ಮವ್ವ ಹೇಳ್ತಾ ಇರೋದು ನಾನು ಒಳ್ಳೇದಕ್ಕೆ ಹೇಳ್ತಾಳ, ಆದರೂ ನನಗೆ ನನ್ನ ಮನ್ಯಾಗ ಹೆಂಗಿರ್ಬೇಕಂತ ಗೊತ್ತಿಲ್ಲನ. ಏನಪ್ಪ ನಂಗೊಂದು ಅರ್ಥ ಆಗೋಲ್ತು. ಅವರು ನಮ್ಮ ಮನೆಯವರು ಆದಷ್ಟು ಹುಡುಗಿ ಮೇಲೆ ಭಾಳ ಜೀವದಾರ, ಅದೇನು ಸುಳ್ಳಲ್ಲ ಬಿಡು. ನನ್ನ ಮೇಲೆ ಪ್ರೀತಿ ಐತಲ್ಲ ಅವರಿಗೆ. ಇರ್ತೈತಿ, ಹೆಂಡತಿ ಅಂದಮೇಲೆ ಪ್ರೀತಿ ಇರಂಗಿಲ್ಲನ. ಮೀನಾಕ್ಷಿ ಏನವ ವಿಚಾರ ಮಾಡಕತ್ತಿ? ಏನಿಲ್ಲಮ್ಮ ಹಂಗೆ ನಿಂತಿದ್ದೆ. ಹಂಗೆ ನಿಂತಿದ್ರೆ ಸರಿ ಆತು. ನಿಮ್ಮವ್ವಾರು ಏನೇನೋ ಭಾಳ ಹೇಳ್ಕೊಡಕತ್ತಿದ್ರೆ ನೋಡು, ಸರಿ ತಪ್ಪು ವಿಚಾರ ಮಾಡು, ಆಮೇಲೆ ತಲೆಗೆ ಹಾಕು. ಸುಮ್ಮನೆ ಏನೇನೋ ಹೇಳಿದ್ರು ಅಂತ ಎಲ್ಲದನ್ನು ಯೋಚನೆ ಮಾಡಬೇಡ. ಅರ್ಥ ಮಾಡ್ಕೊ, ಇಲ್ಲಿ ಯಾರಿಗೂ ನಿನ್ನ ಮೇಲೆ ಏನು ದ್ವೇಷ ಇಲ್ಲ, ನಿನ್ನ ಮೇಲೆ ಎಲ್ಲರಿಗೂ ಪ್ರೀತಿನೇ ಇರೋದು. ನಂಗೊಂದು ತಲೆ ಹೊಡ್ಯಾಕತ್ತೈತಿ, ಒಂದು ಈಟ್ ಹೋಗಿ ಮಕ್ಕೋತೀನವ. ಛೇ ಪಾಪ ನಮ್ಮವ್ವ ಮಾತಾಡಿದ್ದಕ್ಕೆ ಇವ್ರಿಗೆ ಬೇಜಾರಾಗೈತಿ. ಯಾಕೆ ನಮ್ಮವ್ವ ಹಿಂಗೆ ಮಾತಾಡ್ತಾಳೆ ಏನತ್ತಾಗ? ನನಗೆ ಹೆಂಗೆ ಬೇಕಾ ಹಾಗೆ ಇರ್ಬೇಕು. ನಾನು ಸುಮ್ಮನೆ ಇವ್ರ ಜೊತೆಗೆಲ್ಲ ಮನ್ಸಿಗೆ ಬೇಜಾರಾಗೋಂಗೆ ನಡ್ಕೋಬಾರ್ದು. ಬೇಡ ನಮ್ಮವ್ವ ಮಾತು ಕೇಳಬಾರ್ದು, ನಾನು ಕೇಳಲ್ಲಪ್ಪ. ಸೀದಾ ಮಗಳ ಮನೆಯಿಂದನೇ ಬಂದೇನು ನೋಡ್ರಿ. ಚಲೋ ಅದಾಳ ಜೀವನದಾಗ, ಭಾಳ ಚಲೋ ಅದಾಳ. ನನ್ನ ಮಾತು ಕೇಳಿ ಮದುವೆಗೆ ಒಂದು ಒಪ್ಕೊಂಡ್ಲು, ಮದುವೆ ಮಾಡ್ಕೊಂಡ್ಲು. ಚಲೋ ಅದಾಳ ನೋಡ್ರಿ. ಹುಡುಗನೂ ಅಷ್ಟೇ ಭಾಳ ಚಲೋ ಅದಾನ ಪಾಪ, ಭಾಳ ಚಲೋ ನೋಡ್ಕೊತಾನ ಪ್ರೀತಿಯಿಂದ. ಅತ್ತಿನೂ ಅಷ್ಟೇ ಬಾಯಿ ಸತ್ತಕ್ಕೆ ಬಿಡ್ರಿಪ್ಪ, ಒಂದು ಮಾತಾಡಕ್ಕೆ ಹೋಗೋದಿಲ್ಲ ಏನಿಲ್ಲ. ನನ್ನ ಮಗಳು ಅಷ್ಟು ಹೊಂದ್ಕೊಂಡಾಳ ಅಂದ್ರೆ ಅಯ್ಯೋ ಏನು ಅವ್ರ ಅವ್ವನ ಗತೆ ನೋಡ್ಕೊತಾಳ ನೋಡ್ರಿ ಆಕಿನ. ಕರೇನೆ ಒಂದು ಮಾತಿನ ನನಗೆ ಏನಾರು ಅಂತಾಳೆ, ಏನಾರು ಹೇಳಕ್ಕೆ ಹೋದ್ರೆ. ಆದ್ರೆ ಆಕಿ ಮಾತ್ರ ಅವ್ರ ಅತ್ತಿಗೆ ಏನು ಅನ್ನಿಸ್ಕೊಡೋದಿಲ್ಲ. ಏನು ಮಾತಾಡಕ್ಕೆ ಹೋಗ್ಬೇಡ್ವೆ ನೀನು, ನಂಗೆಲ್ಲ ಗೊತ್ತೈತೆ ಸುಮ್ಮನಿರು ಅಂತಾಳೆ. ಗೊತ್ತೇನ್ರಿ? ಹೌದನ್ರಿ? ಚಲೋ ಆತ್ ಬಿಡ್ರಿ ಹಂಗಾರೆ. ಹೌದಿಲ್ಲ? ಎತ್ತಾಗ ಒಟ್ಟು ಹೆಣ್ಣು ಮಕ್ಕಳು ಚಲೋ ಇರ್ಬೇಕ್ರಿ, ಪ್ರೀತಿಯಿಂದ ಇರಬೇಕು, ಖುಷಿಯಿಂದ ಇರಬೇಕು. ಗಂಡನ ಮನೆಯಿಂದ ನನ್ನ ಮನೆ ಅಂತ ಅಂದ್ಕೊಂಡ್ರೆ ಜೀವನ ಚೆಂದಾಗಿ ಸಾಗಕ್ಕೆ ಸಾಧ್ಯ. ಅಯ್ಯೋ ಇಲ್ಲೇ ಅಷ್ಟು ಇದ್ದು ಬಿಟ್ಟಿದ್ರೆ ಇವತ್ತು ನನ್ನ ಮಗ ನನ್ನ ಕೈಯಾಗ ಇರ್ತಿದ್ದ. ಒಂದೊಂದ್ಸಲ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಕೈತೆ. ಸಮಾಧಾನ ಮಾಡ್ಕೋರಿ. ಯಾರೇನು ಬೇಕಂತ ಮಾಡಿದ್ದೇನ್ರಿ ನೀವೇ ಹೇಳ್ರಿ ನೋಡೋಣ. ಅಕ್ಕಿಗಾರ ಏನು ಹಿಂಗೆ ಆಕತಿ ಅಂತ ಗೊತ್ತಿತ್ತ? ಇಲ್ಲ. ಆಮೇಲೆ ಪರಿಸ್ಥಿತಿನ ಅವಾಗ ಒಂಥರ ಬೇರೆನೇ ಇತ್ತು. ಹುಡುಗಾಟಿಕೆ ಬುದ್ಧಿ ಒಂಥರನೇ ಅದು. ಮದುವೆ ಮಾಡ್ಕೊಂಡ್ರು, ಒಟ್ಟು ಎಲ್ಲರ ವಿರುದ್ಧ ಹಾಕ್ಕೊಂಡು ಏನೋ ಒಟ್ಟಿನಾಗ ಒಂಥರ ಅದು ಒಂಥರ ಹಣೆ ಬರ್ದಾಗ ಹಿಂಗಿತ್ತ ಏನ ಅದು ಆಗ್ಬೇಕಂತೇಳಿ ಹಿಂಗೆ ನಡ್ಕೊಳ್ಳೋಂಗೆ ಆತ ಏನಪ್ಪ. ಯಾರೇನು ಮಾಡೋಕ್ಕಾಕತ್ ಬಿಡ್ರಿ. ಇವನು ನನ್ನ ಮಗಾರ ಏನು ಸುದ್ದಿದ್ದ, ಅವನು ಸ್ವಲ್ಪರ ಹೆಂಡ್ತಿ ಮಕ್ಕಳು ಅನ್ನೋದು ಅವಂಗೂ ಇರಲಿಲ್ಲ. ಈಗ ಸತ್ತ ಮೇಲೆ ಬುದ್ಧಿ ಬಂತು ಅನ್ನಂಗೆ ಬಂದ್ರೆ ಏನು ಉಪಯೋಗ? ತನ್ನ ಅಸ್ತಿತ್ವನ ಕಳ್ಕೊಂಡು ಇದಾದ್ಮೇಲೆ ಹಾಡುತ್ತಾ ಇರಿ. ಎಷ್ಟಾದರೂ ನಾನು ಬಿಡ್ರಿ ಹೊರಗೆ 4 ಮಂದಿಯಾಗ ಅಡ್ಡಾಡ್ತೇನೆ, ಹಂಗಾಗಿ ಮರ್ತು ಬಿಡ್ತೇನೆ ಅಂದ್ರೆ ಏನೋ ಲಕ್ಷ್ಯ ಹೋಗುದಿಲ್ಲ. ಆ ಕಡೆ ಮನೆಗೆ ಬಂದಾಗ ಒಂದು ಸ್ವಲ್ಪ ಇದು ಹಾಕಿ 3 ಹೊತ್ತು ಮತ್ತು ಆ ಖುಷಿ ನೋಡ್ಕೊಂತ ಅದೇ ನೆನಪು ನೋಡ್ರಿ. ಹೌದು ಬಿಡ್ರಿ, ತಾಯಿ ಹಂಗಾಕತಿ. ತಂದಿಕ್ಕಿಂತ ತಾಯಿಗೆ ಭಾಳ ಒಂದು ಸಂಕ್ಟ್ರಿ ಅದು. ತಂದಿಗೂ ಇರ್ತೈತೆ ತೋರಿಸ್ಕೊಳಂಗಿಲ್ಲ, ತಾಯಿ ಹತ್ತು ಕಣ್ಣೀರು ಹಾಕಿ ಸಮಾಧಾನ ಮಾಡ್ಕೊಂತಾಳ ಅಷ್ಟೇ, ಮತ್ತೇನಿಲ್ಲ. ಅದೇನು ತಪ್ಪಂತ ಆಗಂಗಿಲ್ಲ ಬಿಡ್ರಿ. ಅದು ಹೆಂಗಾಕತ್ರಿ? ಅಲ್ಲ ಕುಂತ್ರ ನಿಂತ್ರ ಏನಾರ ಒಂದು ನೋಡಿದ್ರೆ ಮಾಡಿದ್ರೆ ಅಯ್ಯೋ ನನ್ನ ಮಗ ಹಿಂಗಿರ್ತಿದ್ದ, ಹಿಂಗೆ ಮಾಡ್ತಿದ್ದ, ಹಿಂಗಿದ್ದ ಅಂತೇಳಿ ನೆನಪಾಗೋದು ಭಾಳ ಸಹಜ ಅದು. ಆಕಿನೂ ಅಲ್ಲಿ ಅದಾಳ ಅನ್ನೋಕ್ಕಷ್ಟ. ಅಯ್ಯೋ ಹುಡುಗನ್ನ ಇಷ್ಟು ನೆನಪು ಮಾಡ್ಕೊತಾಳ ಅಂದ್ರೆ ನನ್ನ ಮಗ ಏನು ಮಾಡಾಕತ್ತೈತಿ, ಉಣ್ಣಾಕತ್ತೈತಿ, ಕುಂತೈತಿ, ಏನು ಮಾಡ್ತೈತಿ ಅಂತ ಭಾಳ ನೆನಪು ಮಾಡ್ಕೊತಾಳ. ಖುಷಿನ ಭಾಳ ನೆನಪು ಮಾಡ್ಕೊತಾಳ. ನಿಮ್ಮನ್ನು ಕೇಳಂದ್ಲ, ಅದಕ್ಕೆ ಬಂದೇನು ನೋಡ್ರಿ ಇಲ್ಲಿಗೆ. ಆಕೆ ಮನೇನು ಸೀದ ಇಲ್ಲೇ ಬಂದೇನು. ಚಲೋ ಅದನ್ರಿ. ಈ ಹುಡುಗ ಐತೆ ಅಂತ ನಾವು ಒಂದು ಮನುಷ್ಯರಾಗ್ಯಾವ ನೋಡ್ರಿ ಅಷ್ಟೇ. ಇಲ್ಲಾಂದ್ರೆ ನಾವೇನೇನು ಜೀವ ಇಟ್ಕೊಂಡು ಇರ್ತಿದ್ದಿಲ್ಲ ಬಿಡ್ರಿ. ನಾವು ಕೂಸೈತೆ ಅಂತ ಅಷ್ಟೇ, ನಮ್ಗೊಂದು ಹೊತ್ತು ಗಳಿತಾ ಐತಿ. ನನ್ನ ಮಗನ ವಾಪಸ್ ಮತ್ತೆ ನಮ್ಮ ಕಡೆ ಬಂದು ಅನ್ನೋ ಒಂದು ಪ್ರೀತಿ ನಮ್ಗೆ ಅಷ್ಟೇ, ಮತ್ತೇನಿಲ್ಲ. ಆಗಲಿ ಅಂದಂಗೆ ಮಗಳದು ಏನು ವಿಚಾರ ಮಾಡಿದ್ರಿ? ಏನಾಯ್ತು? ಮಗಳದು ವರ ನೋಡಾಕತ್ತೀವ್ರಿ. ಒಪ್ಕೊಂಡಾಳ ಲಗ್ನಕ್ಕೆ. ನಮಗೆ ಬೇಕಾದಂತ ಸಿಗ್ಬೇಕಲ್ರಿ ಈಗ ಸದ್ಯಕ್ಕೆ. ನಾವು ಇದು ಒಂದು ಯಾವುದೋ ಸಿಕ್ಕಿತ್ತು ಮೊನ್ನೆ, 2ನೇ ಸಂಬಂಧ ಅಂತೇಳಿ ಅವ ಯಾಕೆ ಒಲ್ಲೆ ಅಂದ. ಆಗ್ಬೇಕಲ್ರಿ, ಋಣ ಬೇಕಲ್ಲ ಅದಕ್ಕೂ. ಅಕ್ಕತಿ ಯಾಕೆ ಆಗೋದಿಲ್ಲ ರೀ? ಈಗ ನಮ್ಮ ಮಗಳಿಗಾಗಿಲ್ಲ, ಅಕ್ಕತಿ ಏನಾಗೋದಿಲ್ಲ. ನೀವು ತಲೆ ಕೆಡಿಸ್ಕೋಬೇಡ್ರಿ, ಒಳ್ಳೇದಕ್ಕತಿ. ಟೈಮ್ ಬೇಕಷ್ಟೇ, ಟೈಮ್ ಬೇಕು. ಹಣೆ ಬರ್ದಾಗಿದ್ದಂಗೆ ಆಗೋದಷ್ಟೇ, ಮತ್ತೇನಿಲ್ಲ. ಬರೀ ಮಾತಾಡಕತ್ತಿಲ್ಲ, ಒಟ್ಟು ಏನಾರ ಮಾಡ್ಕೊಂಬರೋಗು. ಹೌದಲ್ಲ, ಕುಂದ್ರಿ ಕರ ಬಂದೆ. ಇಲ್ರಿ ಏನು ಬೇಡ್ರಿಪ್ಪ, ತಡ ಚಾ ಕೊಡ್ರಿ ಅಷ್ಟ. ಮತ್ತೆ ನೀವೇನು ಮಾಡಿ ಗಿಡಕದು ಹೋಗ್ಬೇಡ್ರಿ, ಚಾ ಅಷ್ಟ ಸಾಕು. ಯಾಕಂದ್ರೆ ಅಲ್ಲಿಂದ ಇಲ್ಲಿ ಮನೆಗೆ ಹೋಗ್ಬೇಕು. ಅದಕ್ಕೆ 4 ದಿನ ಆಯ್ತು ನಾನು ಮನೆ ಬಿಟ್ಟು ಅಲ್ಲಿ ಹೋಗಿದ್ದೆ. ಮನ್ಯಾಗ ಆಕಾರದ ಎಪ್ಪೈತಿ ಮನೆ ಅನ್ನೋದು ಅದಕ್ಕೆ. ಓಯ್ ಆಯ್ತು ಚಿನ್ನಿ.